ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ಯಾವಾಗ್ಲೂ ನಾನು ಅವಾಗ್ಲೇ ಹೇಳಿದೆ, ನಾನು 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ನಾವು 7 ಕೋಟಿ ಕನ್ನಡಿಗರ ಪ್ಲೀಸ್ ಯಾಕೆ ಇಷ್ಟೊಂದು ಎಮೋಷನಲ್ ಮಾತಾಡ್ತೀರಾ? 7 ಕೋಟಿ ಕನ್ನಡಿಗರ ಸಂಸ್ಕೃತಿ ನಮ್ಮ ಸಂಸ್ಕೃತಿ, ನಮ್ಮೆಲ್ಲರ ಸಂಸ್ಕೃತಿ 7 ಕೋಟಿ ಕನ್ನಡಿಗರ ಅಸ್ಮಿತೆ. ಹಾಗಾಗಿ ನಾವು ನಮ್ಮ ರಾಜ್ಯ ಸರ್ಕಾರ ಏನಾದ್ರು ಮನ್ಸು ಮಾಡಿದ್ರೆ ಇದನ್ನ ನ್ಯಾಷನಲ್ ಗೇಮ್ಸ್ ಒಂದು ಗೇಮ್ ಆಗಿ ಇನ್ಕ್ಲೂಡ್ ಮಾಡಿ ಅಂತ ರೆಕಮೆಂಡ್ ಮಾಡೋಣ. ಗಲಾಟೆ ಮಾಡ್ತಾರೆ. ಯುವ ದಸರಾ ಅಂತ ಮಾಡಿ ಅದು ಅಡಿಷನಲ್ ಇಡೀ ಯೂತ್ ನೆಲ್ಲ ನೀವ್ ಯಾಕೆ ಅದ್ರಲ್ಲಿ ಅಡಿಷನ್ ಮಾಡಿದ್ರಿ ಅಂತ ಕೇಳಿದ್ರೆ ಹಿಂದಿ ಸಾಂಗ್ ಇರುತ್ತೆ, ತೆಲುಗು ಸಾಂಗ್ ಇರುತ್ತೆ, ತಮಿಳ್ ಸಾಂಗ್ ಇರುತ್ತೆ, ಕನ್ನಡ ಇರುತ್ತೆ, ಎಲ್ಲಾ ಸಾಂಗ್ ಇರುತ್ತೆ ಅದ್ರಲ್ಲಿ. ಅಂದ್ರೆ ಕಲಾವಿದರಿಗೆ ಅವಕಾಶ ಅಲ್ಲ, ಅದು ದೇಶದ ಸಂಸ್ಕೃತಿಯನ್ನ ಕರ್ನಾಟಕದ ಪ್ರಯತ್ನ. ಎಲ್ಲಾ ಸಂಸ್ಕೃತಿಯನ್ನ ಎಲ್ಲಾ ಕಲೆಗಳನ್ನ ಗೌರವಿಸ್ತೀವಿ ಅಂತ ಹೇಳುವಂತ ಗೌರವಿಸುತ್ತೇವೆ ಅಂತ ಒಂದು ಸಾಕ್ಷಿ ಅಷ್ಟೇನೆ. ನೀವು ವಿರೋಧ ದಯವಿಟ್ಟು ರವಿ ಶೆಟ್ಟರ್ ಕಂಬಳಕ್ಕೆ ಯಾರು ವಿರೋಧ ಮಾಡ್ತಾರೆ? ನಾನು ಹೇಳೋದು ಈ ಒಂದು ಪಕ್ಷವನ್ನು ಬಿಟ್ಟು ಸಂಸ್ಕೃತಿ ಆಧಾರದ ಮೇಲೆ ಬನ್ನಿ, ಪಕ್ಷವನ್ನು ಬಿಟ್ಟು ಸಂಸ್ಕೃತಿ ಆಧಾರದ ಮೇಲೆ ಬನ್ನಿ. ಹಾಗಾದ್ರೆ ಯಾರು ಪಕ್ಷ ಬೇಕಾಗಿಲ್ಲ. ರವಿ ಶೆಟ್ರೆ, ಕಂಬಳ ಇಲ್ಲಿ ನಡೀತಾ ಇದೆ. ಸರಿ, ಹಾಗಾದ್ರೆ ಒಂದ್ ನಿಮಿಷ ಹೇಳ್ತಿದ್ವಿ, ರಾಜಮನೆತನದವರು ಹೇಳ್ತಾ ಇದ್ರೆ ಇದು ಮಾಡಬಾರ್ದಂತ. ಯಾಕೆ ಯುವ ದಸರಾಕ್ಕೆ ಅವಕಾಶ ಕೊಟ್ಟರು? ಹಿಂದಿನ ಪರಂಪರೆಯನ್ನ ಯಾಕೆ ಮುಳುಗಾಕ್ ಬಿಟ್ರು ಅವರು? ನಾನು ಯಾವುದೇ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ ಮೇಡಮ್ ಅವರೇ, ನಡೆದಿರುವ ಸಂಸ್ಕೃತಿಯ ಬಗ್ಗೆ ಇದನ್ನ ಯಾಕೆ ವಿರೋಧ ಏನು ನಡೆಯಲ್ವಾ? ನಾಡಹಬ್ಬ ಇಲ್ಲಿ ಕಂಬಳ ನಡೀತಾ ಇದೆ, ಓಕೆ. ಇನ್ನೊಂದು ಕಡೆ ನಾಡಹಬ್ಬ ಮೈಸೂರು ಅರಮನೆಯಲ್ಲಿ ಏನು ನಡೆಯಲ್ವಾ? ದಸರಾ 10 ದಿನ ದಸರಾದಲ್ಲಿ ನಮ್ಮ ಕೋಣಗಳು ಜನರನ್ನ ಸೆಳೆದ್ರು, ಎಲ್ಲ ಜನ ಅಲ್ಲಿ ಹೋಗಿ ನಿಂತ್ಕೊಂಡ್ರು ಅಂದ್ರೆ ಅದು ನಮ್ಮ ಹೆಮ್ಮೆ. ಹೌದು, ನಮ್ಮ ಹೆಮ್ಮೆ ಅಲ್ಲ ನಿಂತ್ಕೋಬೇಕು. ಸಂಸ್ಕೃತಿ ಬರೀ ಕರಾವಳಿಗೆ ಮಾತ್ರ ಸೀಮಿತನಾ? ಬೇರೆ ಕರಾವಳಿಗಾಗಿದ್ರೆ ಬರೀ ಕರಾವಳಿಗೆ ಮಾಡ್ತಾ ಇದ್ವಿ, ಇಲ್ಲಿ ಯಾಕೆ ಮಾಡ್ತಾ ಇದ್ವಿ? ಎಲ್ರಿಗೂ ಸಿಗ್ಬೇಕಂತ ಮಾಡ್ತಾರ. ನೀವು ಕರ್ನಾಟಕ ಮಾತಾಡ್ಬೇಡಿ. ಕರಾವಳಿ ಭಾಗದ ಸಂಸ್ಕೃತಿ ಅದಕ್ ಮಾತ್ರ ಸೀಮಿತ. ನೀವು ಅದನ್ನ ದಸರಾದಲ್ಲಿ ತಂದ್ರೆ ನಾವು ಹೆಮ್ಮೆ ಪಡ್ತೀವಿ, ಕರ್ನಾಟಕದ ಜನ ಹೆಮ್ಮೆ ಪಡೋದು. ಒಂದು ವಿಷಯ ನಾವು ಅಂತ ಹೇಳಿದ್ದು ನಾವು ಕರಾವಳಿಗರಂತ ನೀವ್ಯಾಕೆ ಕರ್ನಾಟಕ ರಾಜ್ಯದಲ್ಲಿರುವಂತದ್ದು ನಾನು ಕರಾವಳಿಯ ಸಂಸ್ಕೃತಿ ಇಲ್ಲಡೆ ನಮ್ಮ ಸಂಸ್ಕೃತಿ ಅದು. ಅಂದ್ರೆ ನಾವು ಯಾವತ್ತು ನಮ್ಮನ್ನು ನಾವು ಫಸ್ಟ್ ಗೌರವಿಸಬೇಕಾಗತ್ತೆ. ನಮ್ಮ ಸಂಸ್ಕೃತಿ ಕರಾವಳಿಯ ಸಂಸ್ಕೃತಿದು ಬರ್ತಾ ಇದೆ. ನಾನು ಒಬ್ಬ ಕನ್ನಡಿಗನಾಗಿ ಕರ್ನಾಟಕದವನಾಗಿ ನನ್ನೂರ ಸಂಸ್ಕೃತಿ ನಾನು ಇಲ್ಲಿ ಬರ್ತಾ ಇದೆ ಅಂತ ಹೇಳಿದಾಗ ನಾನು ಆಬ್ವಿಯಸ್ಲಿ ನಾನು ಖುಷಿ ಪಡ್ಲೇಬೇಕು, ನಾನು ಹೆಮ್ಮೆ ಪಡ್ಲೇಬೇಕು. ಮತ್ತೆ ನನಗ್ ಗೊತ್ತಿದೆ ನಮ್ಮ ಸಂಸ್ಕೃತಿ ಏನು ಕಂಬಳ ಅನ್ನೋದಿದೆಯೋ ಅದು ಜನರನ್ನ ಸೆಳೀತದೆ. ಅವತ್ತಿನ ದಿನ ಒಂದು ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ. ಅದು ಕೂಡ ನಮ್ಮ ಊರಿಗೆ, ನನ್ನ ಕರ್ನಾಟಕಕ್ಕೆ, ನನ್ನ ಕರಾವಳಿಗೆ ಹೆಮ್ಮೆ. ಅದು ಅಲ್ಲಿಗೆ ದಸರಾದಲ್ಲಿ ಮಾತ್ರ ಕಂಬಳ ಕ್ರೀಡೆಯ ಆಯೋಜನೆ ಆದ್ರೆ ಜನರನ್ನ ಸೆಳೆಯೋ ಶಕ್ತಿ ಕಂಬಳಕ್ಕಿದೆ. ಅದರ್ ಡೇಸ್ ದಸರಾ ಬಿಟ್ಟು ಮೈಸೂರಲ್ಲಿ ನೀವು ಯಾವುದೇ ಸಮಯದಲ್ಲಿ ಈಗಷ್ಟೇ ಸ್ವಲ್ಪ ಕಂಬಳ ಕ್ರೀಡೆ ಅಲ್ಲ, ಈಗ ಸ್ವಲ್ಪ ಮೊದಲೇ ಹೇಳಿದ್ರೆ ಬರಗಾಲ ಇದೆ ಹೇಳ್ಬಿಟ್ಟು ಬೇರೆ ದಿನ ಮಾಡಿರೋ ಬರಗಾಲ ಇಲ್ವಾ? ಈ ದಿನ ಮಾತ್ರ ಬರಗಾಲ ಬರುತ್ತಾ? ಇದು ರಾಜಕೀಯ ಬರಗಾಲ. ನಾನು ಹೇಳೋದ್ ಕೇಳಿ, ಇದು ರಾಜಕೀಯ ಬರಗಾಲ, ರಾಜಕೀಯ ಆಟ. ಇದು ರಾಜಕೀಯಕ್ಕೆ ಕಂಬಳನ್ನ, ಸಂಸ್ಕೃತಿನ, ನಾಡ ಹಬ್ಬನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ. ಅವರು ಇವರು ಅಂತಲ್ಲ, ಎಲ್ಲರೂ. ನಾವು ಉತ್ತರ ಕರ್ನಾಟಕದವರಾಗಿ ನಮಗೊಂದು ಬೇಸರ ಇದೆ ಸರ್. ನಮ್ಮ ನೆಲದ ಒಂದು ಕ್ರೀಡೆಗೆ ಒಂದು ಅವಕಾಶ ಆಗ್ಲೇಬೇಕು. ನನ್ನ ಒತ್ತಾಯ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೋಡಿ, ನಾವು ಆಲ್ರೆಡಿ ಈ ರೀತಿಯಾದಂಥ ಚರ್ಚೆಗಳನ್ನು ಮಾಡ್ತಿದ್ದೀವಿ. ಕ್ರೀಡಾಕೂಟದಲ್ಲಿ ನಾವು ಇಡೀ ಕರ್ನಾಟಕವನ್ನ ಒಂದು ಒಗ್ಗೂಡಿಸ್ತಕ್ಕಂಥ ಎಲ್ಲರ ಮನಸ್ಸುಗಳನ್ನ ಒಡೆದೋಗಿರ್ತಕ್ಕಂಥ ಮನಸ್ಸುಗಳನ್ನ ಒಟ್ಟಿಗೆ ತರುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಆ ಪ್ರಯತ್ನಕ್ಕೆ ನೀವೆಲ್ಲ ಮನಸ್ಸು ಹೊಡೆದೋಗಿಲ್ಲ, ಕೆಲವರು ಬೆಂಕಿ ಹಚ್ತಾ ಇರ್ತಾರೆ, ಅವಾಗ ಹುಳಿ ಹಿಂಡ್ ಬಿಡ್ತಾರೆ ಕೆಲವು ಟೈಮು. ಹಾಗಾಗಿ ನಾವು ಹುಳಿ ಹಿಂಡು ಅಂತ ಮನಸ್ಸುಗಳನ್ನು ಒಟ್ಟಿಗೆ ತಂದು ರಘು ಸರ್ ಅವರೇ, ಹೇಗೋ ಮುಂದಿನ ವರ್ಷನೂ ನಿಮ್ ಸರ್ಕಾರ ಇರ್ತದೆ, ಯಾಕಂದ್ರೆ 5 ವರ್ಷ ಕನ್ಫರ್ಮ್ ಇದಾಗಿರಲ್ಲ. ಮುಂದಿನ ವರ್ಷ ನಮ್ಮ ಉತ್ತರ ಕರ್ನಾಟಕದ
ಒಂದು ಕಲೆಯನ್ನು ಕೂಡ ತರಬೇಕು. ಮಾಡೋಣ. ಪ್ರತಿ ಒಂದು ಭಾಗದ ಕಲೆಯನ್ನ ಅಖಂಡ ಕರ್ನಾಟಕದ ಎಲ್ಲ ಒಂದು ಭಾಗವನ್ನ ಪ್ರದರ್ಶನ ಮಾಡುವಂತ ಮಾಡಬೇಕು. ಅದು ನಮಗೆ ಕರ್ನಾಟಕ ಹೆಮ್ಮೆ. 100% ಮಾಡೋಣ. ನೋಡಿ ನಮ್ಗೆ ಎಷ್ಟು ಖುಷಿ ಇದೆ ಅಂತಂದ್ರೆ ನಮ್ಮ ಒಂದು ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಲೈವ್ ಆಗುತ್ತೆ. ಶ್ರುತಿ, ಇಡೀ ಪ್ರಪಂಚಕ್ಕೆ ಲೈವ್ ಆಗುತ್ತೆ ಅಂತಂದ್ರೆ ಇಡೀ ಪ್ರಪಂಚದ ಜನ ಬಂದು ನೋಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದ್ರೆ ರಘು ಸರ್ ಹತ್ರ ಹೇಳಿದ್ರೆ ಅದು ಮುಖ್ಯಮಂತ್ರಿಗೆ ತಲುಪುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವರು ವಕ್ತಾರರಾಗಿ ಬಂದಿದ್ದಾರೆ. ನಾನು ಹೇಳೋದು ಒಂದೇ, ಕಂಬಳವನ್ನ ನೀವು ಮಾಡ್ತಾ ಇದ್ದೀರಿ, ಅದು ಹೆಮ್ಮೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇಷ್ಟೊತ್ತು ನಾನು ವಹಿಸ್ಕೊಂಡು ಮಾತಾಡಿದ್ದೇನೆ. ಆದ್ರೆ ಕಂಬಳದಲ್ಲಿ ಕಿಂಚಿತ್ತು ಕೂಡ ಅವಮಾನ ಆಗದ ರೀತಿಯಲ್ಲಿ, ಅದರ ಪರಂಪರೆಗೆ ಧಕ್ಕೆ ಬರದ ರೀತಿಯಲ್ಲಿ ನೀವು ಕಂಬಳವನ್ನ ಮಾಡಬೇಕಾಗತ್ತೆ. ಆ ಧಕ್ಕೆ ಬಂದಿದ್ದೆ ಹೋದರೆ ಕೂಡ ಇದೇ ಸ್ಟುಡಿಯೋದಲ್ಲ ಅಥವಾ ಅಲ್ಲಿ ಬಂದು ವಿರೋಧ ಮಾಡುವಂತ ಕೆಲಸನ ನಾವು ಕೂಡ ಮಾಡ್ತೀವಿ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಮೈಸೂರು ಪರಂಪರೆ ಅಂದ್ರೆ ಒಂದು ರಾಜಮನೆತನ. ಆ ರಾಜಮನೆತನ ಅಲ್ಲಿ ವಿರೋಧ, ನಮ್ಮ ಕೋಣಗಳಂದ್ರೆ ನಮ್ಗೆ ಹೆಮ್ಮೆ, ನಮ್ಮ ಕಂಬಳ ಅಂದ್ರೆ ಮಾತಾಡಕ್ ಬಿಡ್ರಿ, ರಾಜರನ್ನೇ ಒಂದ್ ನಿಮಿಷ. ನಾನು ಒಂದು ನಿಮಿಷ ಆವಾಗದಿಂದ ಇಬ್ರೇ ಮಾತಾಡ್ತಿದ್ದೀರಾ ನೀವು, ಆವಾಗದಿಂದ ಮಾತಾಡ್ತಿದ್ದೀರಾ. ನಮ್ಮ ಕಂಬಳ ನಮ್ಮ ಅಥವಾ ಒಂದು ಐತಿಹಾಸಿಕ ಪರಂಪರೆ ಏನಿದೆ ಕರಾವಳಿಯ ಕೋಸ್ಟಲ್ ಏರಿಯಾದ್ದು, ಕಂಬಳ ಇರ್ಬೋದು, ಯಕ್ಷಗಾನ ಇರ್ಬೋದು, ದೈವಾರಾಧನೆ ಇರ್ಬೋದು, ಎಲ್ಲ ಕಡೆನೂ ಅದು ಇಡೀ ವಿಶ್ವವಿಖ್ಯಾತ, ಅದು ಫೇಮಸ್ ಇದೆ. ಅಥವಾ ಇಲ್ಲಿ ನೀವು ದಸರಾಕ್ಕೆ ತಂದಾಗ ಕಂಬಳ ಫೇಮಸ್ ಆಗುತ್ತೆ, ದಯವಿಟ್ಟು ಆ ಮಾತು ಹೇಳ್ಬೇಡಿ. ಕಂಬಳಕ್ಕೆ ಅದರದೇ ಆದ ಪರಂಪರೆ ಇದೆ, ಇತಿಹಾಸ ಇದೆ. ಅದು ನಾನು ಹೇಳ್ತಿರೋದಿಷ್ಟೇ, ಯಾರು ಕೂಡ ಕರಾವಳಿಗರಾಗ್ಲಿ ಯಾರು ಕೂಡ ಇಡೀ ಕರ್ನಾಟಕದವರು ಕಂಬಳಕ್ಕೆ ಯಾರು ವಿರೋಧ ಮಾಡುವವರಿಲ್ಲ. ಅದು ಕಂಬಳಕ್ಕೆ ಬ್ಯಾನ್ ಆದಾಗ್ಲೂ ಕೂಡ ಕಟ್ಟುಕಟ್ಟಲೆ ಆಗಿ ನಡೀತಾ ಇರುವಂತ ಬಂದಿರುವಂಥದ್ದು. ಅದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡಿದೀವಿ ಕಂಬಳ ಬ್ಯಾನ್ ಆದಾಗ ಕೂಡ. ಆದ್ರೆ ಇವತ್ತು ನಾವು ಹೇಳ್ತಾ ಇರೋದು ಲಕ್ಷಾಂತರ ಜನ ಸೇರುವಲ್ಲಿ, ಮತ್ತೆ ಕಂಬಳಕ್ಕೆ ಆದ ಒಂದು, ಇಲ್ಲಿ ನಾವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿದಾಗ 15 ಲಕ್ಷ ಜನ ಸೇರಿದ್ದಾರೆ, ಮತ್ತೆ ಒಂದು ಅಲ್ಲಿಗೆ ಮೈಸೂರಲ್ಲಿ ಆದಾಗ ಮತ್ತೆ ಕೋಟ್ಯಾಂತರ ಜನ ಸೇರುವಾಗ ಆ ಕಂಬಳದ ಒಂದು ಆದ್ಯತೆ ಏನಿದೆ ಆಪ್ಷನಲ್ ಆಗಿರಬಾರ್ದು. ಅಲ್ಲಿ ಟ್ಯಾಬ್ಲೋ ನಡೀತಾ ಇರುತ್ತೆ, ಇಲ್ಲಿ ಕಂಬಳ ನಡೆಯುವುದಾಗಬಾರ್ದು. ಮಾನ್ಯ ಮುಖ್ಯಮಂತ್ರಿ ಅವರೇ ಕಂಬಳವನ್ನು ನಡೆಸಿ, ಒಂದ್ ನಿಮಿಷ ಮಾತಾಡೋ ಮಧ್ಯದಲ್ಲಿ ಕಂಬಳವನ್ನು ಈಗ ಕಂಬಳ ನಡೀತಾ ಇರುವಾಗ ರವಿ ಶೆಟ್ರು ಬೈಂದ್ರು ಹೇಳಿದ್ರು, ನಾನು ಕೂಡ ಕಂಬಳ ನಡೀತಲ್ಲ ಅದು ಬಿಟ್ಟು ಬೇರೆ ಜಾಗ ಹೋಗಲ್ಲ. ಹಾಗಾದ್ರೆ ಇಡೀ ರಾಜ್ಯದ ಟ್ಯಾಬ್ಲೆಗಳು ನಡೀತಾ ಅದ್ ನೋಡುದು ಬೇಡವಾ ನಾವು? ನೋಡಿ ಶೆಟ್ರು ಅವಾಗಲೇ ಒಂದು ಮಾತು ಹೇಳಿದ್ರು ನೋಡಿ, ಬೆಂಗಳೂರಿನಲ್ಲಿ ಇವೆಲ್ಲ ಒಂದು ಕಂಬಳ ಆಯೋಜನೆ ಆದಾಗ ಎಷ್ಟೊಂದು ಜನ, ಲಕ್ಷಾಂತರ ಜನ ಬಂದಾಗ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ರು. ಮತ್ತೆ ಅದನ್ನ ಎಂಜಾಯ್ ಮಾಡಿದ ಜೊತೆಗೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಆಯಾಮಗಳನ್ನು, ಊಟ ತಿನ್ನೋದಿರ್ಬೋದು ಅಥವಾ ಬೇರೆ ಬೇರೆ ವಸ್ತು ಪ್ರದರ್ಶನಗಳು, ಅದನ್ನು ಏನು ಟೋಟಲ್ ಆಗಿ ಒಂದು ಓಕೆ. ಸೊ ಅವ್ರು ಓವರ್ ಆಲ್ ಏನು ಅಂದ್ರೆ ಒಂದು ಖುಷಿಯನ್ನ ಪಟ್ರು. ನಮ್ಮ ಸಂಸ್ಕೃತಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಕನ್ನಡಿಗರ ಹೆಮ್ಮೆಯ ಒಂದು ಕಾರ್ಯಕ್ರಮ ಪ್ಲೀಸ್ ವೈಟ್, ಕನ್ನಡಿಗರ ಹೆಮ್ಮೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಬಂದು ಭಾಗವಹಿಸಿದ್ರು. ಓಕೆ, ಅದೇ ಅತರ ಏನಾಗ್ತದೆ ನೋಡಿ, ಬೆಂಗಳೂರಲ್ಲಿ ಇರ್ತಕ್ಕಂಥ 1.4 ಕೋಟಿ ಜನ, 1.4 ಕೋಟಿ ಜನದಲ್ಲಿ 15 ಲಕ್ಷ ಬಂದಿದ್ರು. ಅಂದ್ರೆ ನಾವು ಎಲ್ಲಾ ಜನರು ಎನ್ಫೋರ್ಸ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇದು 10 ದಿನ ದಸರಾ ನಡೀತದೆ. 10 ದಿನ ದಸರಾ ನಡೆದಾಗ ಒಂದೇ ಟೈಮಲ್ಲಿ ಎಲ್ಲವೂ ಪ್ಯಾರಲಲ್ ಆಗಿ ನಡೆಯೋದಿಲ್ಲ. ಆಬ್ವಿಯಸ್ ಆಗಿ ಟೈಮ್ ಸ್ಟ್ರಿಂಕ್ ಇರೋದ್ರಿಂದ 1-2 ಕಾರ್ಯಕ್ರಮ ಓವರ್ಲ್ಯಾಪ್ ಆಗ್ಬೋದು. ಸೊ ಕಂಬಳವನ್ನು ಕಡೆಗಣಿಸಬಾರ್ದು, ಎಕ್ಸ್ಕ್ಲೂಸಿವ್ನೆಸ್ ಬೇಕು. ಕಂಬಳಕ್ಕೆ ಅದರದೇ ಆದ ಇತಿಹಾಸ ಪರಂಪರೆ ಇದೆ. ದಯವಿಟ್ಟು ಅದಕ್ಕೆ ದಸರಾಕ್ಕೂ ಅದಕ್ಕೆ ಆದ ಇತಿಹಾಸ ಪರಂಪರೆ ಇದೆ, ಅದ್ರಲ್ಲಿ ಮಿಕ್ಸ್ ಯಾಕೆ ಮಾಡ್ತೀರಾ? ಶ್ರುತಿ, ಐ ಆಮ್ ವೆರಿ ಕ್ಲಿಯರ್ ಇನ್ ದಟ್. ಮೇಡಮ್ ಅವರೇ, ಈಗ ನಾನು ಮಾತಾಡ್ತೀನಿ ರಾಜಕೀಯವಾಗಿ, ಒಂದು ನಿಮಿಷ, ರಾಜಕೀಯವಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸದನದಲ್ಲಿ ಚರ್ಚೆ ಮಾಡಿಲ್ಲ, ರಾಜಕೀಯ ಬರಲ್ಲ ಇದ್ರಲ್ಲಿ, ಯಾಕೆ ಚರ್ಚೆ ಮಾಡಿಲ್ಲ ಸದನದಲ್ಲಿ ಬರಲ್ಲ ಶೆಟ್ರೆ. ಇದು ನಮ್ಮ ಕಂಬಳವನ್ನ ಕಡೆಗಣಿಸಬಾರ್ದು, ನಮ್ಮ ಕಂಬಳ ನಾವು ಬೇಡ ಅಂತ ಚರ್ಚೆಯಲ್ಲಿ ಹೋಗಬಾರ್ದು, ಅದನ್ನು ವೆಲ್ಕಮ್ ಮಾಡುವಂತ ಕೆಲಸ ಆಗಬೇಕು. ಬೇಕು ಬೇಡ ಅಂತ ಚರ್ಚೆ ಆಗಲೇಬಾರದು. ಅವಾಗ ಒಂದು ತುಳುನಾಡಿನ ಕರಾವಳಿಯ ಇತಿಹಾಸಕ್ಕೆ ಚರ್ಚೆ ಬರಬಾರದು. ಅವಾಗ ಒಂದು ಮಾತು ಹೇಳಿದ್ರಿ, ಕಂಬಳದ ಪ್ರಚಾರ ಬೇಡ ಅಂತ. ಕಂಬಳಕ್ಕೆ ಪ್ರಚಾರ ಯಾವತ್ತೂ ಬೇಡ, ನಾನು ಒಪ್ಕೊಳ್ತೀನಿ. ಆದ್ರೆ ಕಂಬಳವನ್ನ ನೋಡ್ಬೇಕು ಅಂತ ಇರೋರ ಮನಸ್ಸಿಗೆ ನಾವು ಅಲ್ಲಿ ಕಂಬಳ ತೋರಿಸಿದ್ದೆ ಹೋದಾದ್ರೆ ಅವ್ರ ಮನಸ್ಸು ಸ್ವಲ್ಪ ಖುಷಿ ಆಗ್ತದೆ. ಅಯ್ಯೋ, ಇಲ್ಲಿ ಕಂಬಳ ಇದ್ದೇ ಚೆನ್ನಾಗಿತ್ತು, ನಾನು ಕಂಬಳ ನೋಡಬೇಕು ಅನ್ನೋಂಥ ಎಷ್ಟೋ ಮನಸ್ಸುಗಳು ಒದ್ದಾಡ್ತಾ ಇದೆ. ಕಂಬಳ ನಾನು ನೋಡಬೇಕು, ನಾನು ಅಲ್ಲೋಗಿ ನೋಡ್ಬೇಕಂತ ಅವರಿಗೆ ಒಂದು ಅವಕಾಶ ಸಿಕ್ಕದಂಗೆ ಆಗ್ತದೆ. ನೀವು ಹಾಗಿದ್ರೆ ನೋಡಿ, ಬರೀ ದಸರಾ ಮಾತ್ರ ನೋಡ್ಬೇಕು, ಬೇರೆ ಯಾವ್ದು ಇಲ್ಲ, ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಟ್ಯಾಬ್ಲೋ ಅಂತ ಹೇಳಿದ್ರಿ ನೀವು. ಅಂದ್ರೆ ಉದಾಹರಣೆ ಕೊಟ್ಟಿರೋದು ಬರೀ ಟ್ಯಾಬ್ಲೋ ಮಾತ್ರ ಮಾಡಿ, ಬೇರೆ ಇನ್ಯಾವುದು ಬೇಡ. ಈಗ ಆನೆ ಬರ್ತದೆ, ಆನೆ ಮಾತ್ರ ನೋಡಿ, ಬೇರೆ ಟ್ಯಾಬ್ಲೋ ಗಿಬ್ಲೋ ಯಾವುದು ಇಡಬೇಡಿ. ಯಾಕಂದ್ರೆ ಅದು ನಮ್ಗಲ್ಲಿ ಇದಾಗ್ತದೆ,
ಆಗಲ್ಲ ಅಂತ ಹೇಳ್ತಾ ಇದ್ದೆ. ಈಗ ಏನ್ ಗೊತ್ತಾ ಮೇಡಮ್, ಲಕ್ಷಾಂತರ ಯಾರಿಗೆ ಯಾವುದ್ರಲ್ಲಿ ಲಕ್ಷಾಂತರ ಜನ ಮೆರವಣಿಗೆಯಲ್ಲಿ ಆಸಕ್ತಿ ದೇವಿಯನ್ನು ಯಾರಿಗೆ ಹೊತ್ಕೊಂಡು ಯಾವುದ್ರಲ್ಲಿ ಹೋಗುವ- ಆಸಕ್ತಿ ಇದೆಯೋ ಅದನ್ನ ಜನ ನೋಡ್ತಾರೆ. ರವಿ ಸರ್, ತುಂಬಾ ಒಳ್ಳೆ point ಹೇಳಿದ್ರಿ. ಲಕ್ಷಾಂತರ ಜನ ಮೆರವಣಿಗೆಯಲ್ಲಿ ಹೋಗುವಾಗ ಚಿನ್ನದ ಅಂಬಾರಿಯಲ್ಲಿ ಹೊತ್ತು ನಡೆಯುವ ಆ ಒಂದು ಸಂಭ್ರಮವನ್ನು ನೋಡ್ಬೇಕಾ, ಅಥವಾ ಈ ಕಡೆ ನಮ್ಮ ಕಂಬಳ ಅಂತ ನಮ್ಮ ಆದ್ಯತೆ ನಾವು ಅಲ್ಲೇ ಹೋಗ್ಬೇಕಾ? ಎರಡು ನೋಡ್ಬೇಕಲ್ಲ, ಎರಡು ಇಂಪಾರ್ಟೆಂಟ್ ಈಗ ಟೆಕ್ನಿಕಲ್ ಬಹಳ ಇಂಪ್ರೂವ್ ಆಗಿದೆ. ಎರಡು ದಸರಾ ನಾಡ ಹಬ್ಬ ಹೌದು, ನಮ್ಮ ರಾಜ್ಯದ ನೆಲದ ಕಲೆ ಸಂಸ್ಕೃತಿ ಅನಾವರಣ ಮಾಡುವಂತಹ ವೇದಿಕೆನೂ ಹೌದು. ಅದಕ್ಕೋಸ್ಕರನೇ ಅಲ್ವಾ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳ ಟ್ಯಾಬ್ಲೋಗಳ ಪ್ರದರ್ಶನ ಆಗೋದು. ನಮ್ಮ ಜಿಲ್ಲೆಗಳ ವೈಶಿಷ್ಟ್ಯತೆ ಏನು ಅನ್ನೋದನ್ನ ಸ್ತಬ್ಧ ಚಿತ್ರಗಳ ಮೂಲಕ ದೇಶ ವಿದೇಶಗಳಿಂದ ಬಂದಂತಹ ಜನ ಕಣ್ತುಂಬಿಕೊಳ್ತಾರೆ. ಅದನ್ನ ನೀವು ಕ್ರೀಡೆ ಮೂಲಕ ಪ್ರದರ್ಶನ ಮಾಡಿನೇ ಜನಕ್ಕೆ ಗೊತ್ತು ಮಾಡಬೇಕು ಅಂತ ಅಲ್ಲ. ಕರಾವಳಿ ಭಾಗದ ವೈಶಿಷ್ಟ್ಯತೆ ಏನು, ಅದರ ಮಹತ್ವ ಏನು ಅನ್ನೋದು ಕೂಡ ಸ್ತಬ್ಧ ಚಿತ್ರಗಳಲ್ಲಿ ಅನಾವರಣ ಆಗುತ್ತೆ. ಜನಕ್ಕೆ ಅದರ ಮಹತ್ವ ಗೊತ್ತಿದೆ. ಒಂದು ವಿಚಾರ, ಈ ಕಂಬಳ ಮಾಡೋದು ಅಷ್ಟೇ ಈಸಿ ಅಲ್ಲ. ಕೋಣಗಳು, ಮನುಷ್ಯರು ನೀವು ಅಷ್ಟು ಕೇರ್ ಮಾಡೋಕ್ಕಾಗಲ್ಲ, ಕೋಣಗಳನ್ನ ಅಷ್ಟು ತಯಾರಿ ಮಾಡ್ತಾರೆ. ಅದಕ್ಕೆ ಮಾಡುವ ಮಸಾಜ್ಗಳಿರಬಹುದು, ಕೊಡಬೇಕಾಗಿರುವಂತಹ ಫುಡ್ಗಳಿರಬಹುದು, ಅಥವಾ ಈ ಕ್ರೀಡೆಗೆ ಅದನ್ನ ಸಿದ್ಧಗೊಳಿಸುವಂತ ರೀತಿ ನೀತಿ ಇದೆಯಲ್ಲ, ಅದೆಲ್ಲವೂ ಕೂಡ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಅದೆಲ್ಲವನ್ನ ಕೂಡ ಮಾಡೋದಕ್ಕೆ ಸಾಧ್ಯನಾ ದಸರಾ ಸಂದರ್ಭದಲ್ಲಿ ಅನ್ನೋದು ಒಂದು ಪ್ರಶ್ನೆ ಇದೆ. ಅದ್ರ ಜೊತೆಗೆ ಕಂಬಳ ಅನ್ನೋದು ಈ ಹಿಂದಿನಿಂದಲೂ ಕೂಡ ಅತಿ ದೊಡ್ಡ ವಿವಾದ. ಕಾರಣ ಪ್ರಾಣಿ ಹಿಂಸೆ ಅಂತ ಪ್ರಾಣಿ ಪ್ರಿಯರು ಪದೇ ಪದೇ ಆ ವಿಚಾರಗಳನ್ನ ತರ್ತಾನೆ ಇರ್ತಾರೆ. ವಿವಾದಗಳು ಸೃಷ್ಟಿಯಾಗುತ್ತೆ. ಅದು ಕೋರ್ಟ್ ಮೆಟ್ಟಿಲು ಹತ್ತಿ ಬೇರೆ ಬಂದಿದೆ ಈ ಕ್ರೀಡೆ. ಈಗ ದಸರಾದಲ್ಲಿ ತರೋದ್ರಿಂದ ಪ್ರಾಣಿ ದಯಾ ಸಂಘದವ್ರು ಸುಮ್ಮನೆ ಇರ್ತಾರಾ? ಮತ್ತಿಲ್ಲಿ ವಿವಾದ ಸೃಷ್ಟಿ ಆದ್ರೆ ಯಾಕೆ? ಇಂಥ ಪ್ರಶ್ನೆಗಳಿದೆ.